ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಮ್ಯಾಚ್ನಲ್ಲಿ ಆರ್ಸಿಬಿ ಎರಡನೇ ಸೋಲನ್ನು ಕಂಡಿದೆ. ಆರ್ಸಿಬಿಗೆ ಸೋಲಿಗೆ ಕಾರಣವಾದ ಪ್ರಮುಖರಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಕೂಡ. ಲೋಕಲ್ ಬಾಯ್ ರಾಹುಲ್ ಆರ್ಸಿಬಿ ವಿರುದ್ಧ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡುವ ಮೂಲಕ ಡೆಲ್ಲಿ ತಂಡದ ಗೆಲುವಿಗೆ ಕಾರಣಕರ್ತರಾದರು. ಆರ್ಸಿಬಿ ನೀಡಿದ 164 ರನ್ಗಳ ಟಾರ್ಗೆಟ್ ಬೆನ್ನು ಹತ್ತಿದ ಡೆಲ್ಲಿ ತಂಡಕ್ಕೆ ಆರ್ಸಿಬಿ ಬೌಲರ್ಗಳು ಆರಂಭದಲ್ಲೇ ಆಘಾತ ನೀಡಿದರು. ಆದರೆ ತಾಳ್ಮೆಯ ಆಟ ಆಡಿದ ಲೋಕಲ್ ಬಾಯ್ ರಾಹುಲ್ 53 ಬಾಲ್ಗಳಲ್ಲಿ 93 ರನ್ಗಳನ್ನು ಗಳಿಸುವ ಮೂಲಕ ಅಬ್ಬರಿಸಿದರು. ಕೊನೆಯಲ್ಲಿ ಸಿಕ್ಸರ್ ಬಾರಿಸುವ ಮೂಲಕ ಡೆಲ್ಲಿ ತಂಡ ಸತತ 4ನೇ ಪಂದ್ಯ ಗೆಲ್ಲೋದಕ್ಕೆ ಸಹಕಾರಿಯಾದರು. ಇನ್ನು ಲೋಕಲ್ ಬಾಯ್ ಆಟವನ್ನು ಅಭಿಮಾನಿಗಳು ಕಣ್ತುಂಬಿಕೊಂಡಿದ್ದು, ರಾಹುಲ್ ಆಟದ ಬಗ್ಗೆ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಮ್ಯಾಚ್ ಗೆಲ್ಲಿಸಿಕೊಟ್ಟ ರಾಹುಲ್ ಮೈದಾನದಲ್ಲಿ ಡಿಫರೆಂಟ್ ಸೆಲೆಬ್ರೇಷನ್ ಕೂಡ ಮಾಡಿದ್ರು. ಮ್ಯಾಚ್ ಗೆಲ್ಲುತ್ತಿದ್ದಂತೆ ವೃತ್ತ ಬರೆದು ವೃತ್ತದ ಮಧ್ಯ ಬ್ಯಾಟ್ ಅನ್ನು ಗುದ್ದುವ ಮೂಲಕ ಇದು ನನ್ನೂರು, ನೀವೆಲ್ಲರೂ ನನ್ನ ಹೃದಯದಲ್ಲಿ ಇದ್ದೀರಿ ಅನ್ನೋ ರೀತಿಯಲ್ಲಿ ವಿನ್ನಿಂಗ್ ಸೆಲೆಬ್ರೇಷನ್ ಮಾಡಿದ್ರು. ಇನ್ನು ಅಕ್ಷರ್ ಪಟೇಲ್ ಹತ್ರ ಇದು ನನ್ ಗ್ರೌಂಡ್ ಅನ್ನೋ ಮೂಲಕ ಸೆಲೆಬ್ರೇಷನ್ ಅನ್ನ ಇನ್ನಷ್ಟು ಹೆಚ್ಚು ಮಾಡಿದ್ರು. ರಾಹುಲ್ ಈ ಸೆಲೆಬ್ರೇಷನ್ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದ್ದು, ಸದ್ಯ ಕೆಲವರು ರಾಹುಲ್ ಮ್ಯಾಚ್ ಗೆಲ್ಲುತ್ತಿದ್ದಂತೆ ಇದು ವಿರಾಟ್ ಕೊಹ್ಲಿಗೆ ಕೊಟ್ಟ ಟಾಂಗ್ ಅನ್ನೋ ಮಾತುಗಳನ್ನು ಹೇಳ್ತಿದ್ರೆ, ಇನ್ನು ಕೆಲವರು ಇದು ಆರ್ಸಿಬಿ ಫ್ರಾಂಚೈಸಿಗಳಿಗೆ ರಾಹುಲ್ ಕೊಟ್ಟ ಟಾಂಗ್ ಅನ್ನುತ್ತಿದ್ದಾರೆ. ಹರಾಜಿನಲ್ಲಿ ಆರ್ಸಿಬಿ ತನ್ನನ್ನು ಖರೀದಿ ಮಾಡಲಿದೆ ಅಂತ ಅಂದುಕೊಂಡಿದ್ರು. ಆದರೆ ಹರಾಜಿನಲ್ಲಿ ಖರೀದಿ ಮಾಡದೆ ಇರೋ ಕಾರಣದಿಂದಾಗಿ ರಾಹುಲ್ ಗೆಲುವಿನ ಸಂಭ್ರಮವನ್ನು ಆಚರಿಸುವ ಮೂಲಕ ಫ್ರಾಂಚೈಸಿಗಳಿಗೆ ಟಾಂಗ್ ನೀಡಿದ್ದಾರೆ ಅಂತ ಹೇಳಲಾಗುತ್ತಿದೆ. ಸದ್ಯ ರಾಹುಲ್ ಸೆಲೆಬ್ರೇಷನ್ ಇದೀಗ ಸಾಕಷ್ಟು ವೈರಲ್ ಆಗಿದ್ದು, ಈ ವಿಚಾರವಾಗಿ ಒಂದಿಷ್ಟು ಪರ ವಿರೋಧಗಳು ಸಹ ಕೇಳಿ ಬರ್ತಾ ಇದೆ. ಇನ್ನು ರಾಹುಲ್ ಮ್ಯಾಚ್ ಮುಗಿದ ಬಳಿಕ ಮಾತನಾಡಿದ್ದು, ನಾನು 20 ಓವರ್ಗಳ ಕಾಲ ವಿಕೆಟ್ ಹಿಂದೆ ಇದ್ದೆ. ಬಾಲ್ ಯಾವ ರೀತಿ ಬರುತ್ತಿದೆ ಅನ್ನೋದನ್ನ ಅರಿತುಕೊಂಡಿದ್ದೆ. ಈ ಪಿಚ್ ಸ್ವಲ್ಪ ಟ್ರಿಕ್ಕಿ ಆಗಿತ್ತು. ಸ್ಟಂಪ್ ಹಿಂದೆ ನಿಂತು ಪಿಚ್ ಹೇಗೆ ವರ್ತಿಸುತ್ತಿದೆ ಅನ್ನೋದನ್ನ ತಿಳಿದುಕೊಂಡಿದ್ದೆ. ಅದರ ಆಧಾರದ ಮೇಲೆ ನಾನು ಆಡಿದೆ ಅಂತ ಹೇಳಿದ್ದು, ಕ್ಯಾಚ್ ಡ್ರಾಪ್ ನಿಂದ ನಾನು ಅದೃಷ್ಟಶಾಲಿಯಾದೆ. ಇದು ನನ್ನ ಮೈದಾನ, ಇದು ನನ್ನ ಊರು. ಬೇರೆಯವರಿಗಿಂತ ಚೆನ್ನಾಗಿ ಈ ಪಿಚ್ ಬಗ್ಗೆ ಅರಿತಿದ್ದೇನೆ, ತಿಳಿದುಕೊಂಡಿದ್ದೇನೆ. ಇಲ್ಲಿ ಆಡೋದನ್ನ ನಾನು ಆನಂದಿಸುತ್ತೇನೆ ಅನ್ನೋ ಮಾತನ್ನ ರಾಹುಲ್ ಹೇಳಿಕೊಂಡಿದ್ದಾರೆ. ಒಟ್ಟಿನಲ್ಲಿ ನಿನ್ನೆ ಪಂದ್ಯದಲ್ಲಿ ಆರ್ಸಿಬಿ ಸೋಲನ್ನು ಅನುಭವಿಸಿದ್ರೂ ಸಹ ನಮ್ಮ ಕನ್ನಡಿಗ ಆಟಕ್ಕೆ ಕ್ರಿಕೆಟ್ ಪ್ರಿಯರು ಮನಸೋತಿದ್ದು, ಸದ್ಯ ರಾಹುಲ್ ಆಟವನ್ನು ಎಲ್ಲರೂ ಹಾಡಿ ಹೊಗಳುತ್ತಿದ್ದಾರೆ.